ಜನಲೋಕಪಾಲ್ ಮಸೂದೆಗೆ ಪಟ್ಟು ಹಿಡಿದಿದ್ದ ಅಣ್ಣಾಗೆ ಅದರ ಗೆಲುವಿನ ಸಿಹಿ ಸಿಕ್ಕಿದೆ. ಆದರೆ ಅಣ್ಣಾ ತಮ್ಮ ಹೋರಾಟವನ್ನು ಮುಂದುವರಿಸಲಿದ್ದಾರೆ. ಚುನಾವಣಾ ಪದ್ಧತಿ ಸುಧಾರಣೆ, ಭ್ರಷ್ಟಾಚಾರವನ್ನು ಚುನಾವಣೆಯಿಂದ ದೂರ ಇಡೋದು ಸೇರಿದಂತೆ ಹಲವು ಹೋರಾಟಗಳ ಪಟ್ಟಿ ರೆಡಿ ಮಾಡಿಕೊಂಡಿದ್ದಾರೆ. ಸತತ 12 ದಿನಗಳ ಉಪವಾಸದ ಜಯದಿಂದ ಗೆದ್ದ ಅಣ್ಣಾ ಹಜಾರೆ ಮತ್ತೆ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಆಸ್ಪತ್ರೆಯಿಂದ ಹೊರಬಂದ ಅಣ್ಣಾ ಇನ್ನೊಂದು ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ. ಆಸ್ಪತ್ರೆಯಿಂದ ನೇರವಾಗಿ ಹುಟ್ಟೂರಿಗೆ ತೆರಳಿದ ಅಣ್ಣಾ ರಾಲೇಗಾಂವ್ನಲ್ಲಿ ಗಣೇಶ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದ್ರು. ಸ್ನೇಹಿತರು, ಕುಟುಂಬದವರ ಜೊತೆ ಹಬ್ಬದ ಸಂಭ್ರಮ ಹಂಚಿಕೊಂಡ್ರು. ಇನ್ನು ಅಣ್ಣಾನ ಮುಂದಿನ ಹೋರಾಟದ ರೂಪುರೇಷೆಗಳೇನು? ಅಣ್ಣಾ ಅದಕ್ಕೆಂದೇ ಹೊಸ ಹೋರಾಟಗಳ ಪಟ್ಟಿ ರೆಡಿ ಮಾಡಿಕೊಂಡಿದ್ದಾರೆ. ಸಮರ್ಥರನ್ನ ಆರಿಸಬೇಕು. ಈಗಾಗಲೇ ಅಣ್ಣಾ ರಾಮಲೀಲಾ ಮೈದಾನದಲ್ಲಿ ಘೋಷಿಸಿರುವಂತೆ ಮುಂಬರುವ 2014ರ ಲೋಕಸಭಾ ಚುನಾವಣೆಯಲ್ಲಿ ಯೋಗ್ಯರನ್ನ ಆಯ್ಕೆ ಮಾಡಬೇಕು. ಅವರು ಅಪರಾಧ ಹಿನ್ನೆಲೆಯನ್ನ ಹೊಂದಿರಬಾರದು, ಕ್ರಿಮಿನಲ್ ಆಗಿರಬಾರದು. ಇದಕ್ಕಾಗಿ ಅಣ್ಣಾ ದೇಶಾದ್ಯಂತ ಸಂಚರಿಸಿ ಜನರಲ್ಲಿ ಜಾಗೃತಿ ಮೂಡಿಸೋ ಯೋಜನೆ ರೂಪಿಸಿದ್ದಾರೆ. ಚುನಾವಣಾ ವ್ಯವಸ್ಥೆ ಸುಧಾರಣೆ. ಈಗಿರೋ ಚುನಾವಣಾ ವ್ಯವಸ್ಥೆಯಲ್ಲೇ ದೋಷವಿದೆ. ಹಾಗಾಗಿ ಇಲ್ಲೂ ಸುಧಾರಣೆ ಆಗಬೇಕು. ಚುನಾವಣೆಯಲ್ಲಿ ಕಪ್ಪು ಹಣ ಬಳಕೆಯಾಗ್ತಿದೆ. ದುಡ್ಡಿದ್ದವರು ನೀರಿನಂತೆ ಹಣ ಸುರಿದು ಗೆಲ್ತಿದ್ದಾರೆ. ಈ ಮೂಲಕ ಹಣ ಖರ್ಚು ಮಾಡಿದವರು ಹಣ ಮಾಡಿಕೊಳ್ಳಲು ಭ್ರಷ್ಟಾಚಾರದಲ್ಲಿ ತೊಡಗುತ್ತಾರೆ. ಈ ಭೂತಕ್ಕೆ ಚುನಾವಣಾ ಆಯೋಗ ಕಡಿವಾಣ ಹಾಕಬೇಕು. ಈ ಹೋರಾಟಕ್ಕೂ ಅಣ್ಣಾ ಪ್ಲಾನ್ ಮಾಡಿದ್ದಾರೆ. 74 ವರ್ಷವಾದರೂ ಅಣ್ಣಾನ ಹೋರಾಟದ ಕಾವು ಇನ್ನೂ ತಣಿದಿಲ್ಲ. ಭ್ರಷ್ಟರಿಗೆ ಬಿಸಿ ಮುಟ್ಟಿಸಿ ಜನರ ಆಶಾಕಿರಣವಾಗಿರೋ ಅಣ್ಣಾರ ಆಸೆ ಈಡೇರಲಿ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.